ಡಿಕೆ ಹೈಕಮಾಂಡ್ ಭೇಟಿ ಸಿಎಂ ಮತ್ತು ಡಿಸಿಎಂ ದೂರ ಒಂದೇ ವೇದಿಕೆಯಲ್ಲಿ ಅಕ್ಕಪಕ್ಕ ಕೂತಿದ್ರು ಸೈಲೆಂಟ್ ಇದ್ರು ಉಭಯ ನಾಯಕರು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ಬರು ದೂರ ಡಿಕೆ ಹೈಕಮಾಂಡ್ ಭೇಟಿ ಸಿಎಂ ಮತ್ತು ಡಿಸಿಎಂ ದೂರ ಒಂದೇ ವೇದಿಕೆಯಲ್ಲಿ ಅಕ್ಕಪಕ್ಕ ಕೂತಿದ್ರು ಸೈಲೆಂಟ್ ಸಿದ್ದರಾಮಯ್ಯ ಮತ್ತು ಡಿಕೆಶಿ ದೂರ ಎರಡು ತೀರ ದೆಹಲಿ ಪ್ರವಾಸ ಆದ್ಮೇಲೆ ತುಟಿ ಬಿಚ್ಚದ ನಾಯಕರು ನಿನ್ನೆ ಕಾರ್ಯಕ್ರಮದಲ್ಲೂ ಸಿಎಂ ಡಿಸಿಎಂ ಮೌನ ಅಕ್ಕಪಕ್ಕ ಕುಳಿತಿದ್ರು ಸಿದ್ದು ಡಿಕೆಶಿ ಮಾತನಾಡಿರಲಿಲ್ಲ ಇಂದು ಹಾವೇರಿಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ಕೈ ಸರ್ಕಾರಕ್ಕೆ 1000 ದಿನವಾದರೂ ಕುರ್ಚಿ ಕಿತ್ತಾಟ ಮುಗಿತಾ ಇಲ್ಲ ಪೇಪರ್ ಓದ್ತಿದ್ದ ಸಿಎಂ ಇನ್ವಿಟೇಷನ್ ನೋಡ್ತಿದ್ದ ಡಿಕೆ ತಮ್ಮ ಪಾಡಿಗೆ ತಾವು ಎನ್ನುವಂತೆ ಕುಳಿತ ನಾಯಕರು ಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದಿರುವಂತಹ ಡಿಕೆ ಶಿವಕುಮಾರ್ ಪವರ್ ಶೇರಿಂಗ್ ಆಗಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ಡಿಕೆ ದಿಲ್ಲಿ ಟೂರ್ ಬಳಿಕ ರಾಜ್ಯದಲ್ಲಿ ಸೀನ್ ಚೇಂಜ್ ಆಯ್ತಾ 2 ದಿನದಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಮಾತನಾಡಿಯೇ ಇಲ್ಲ ಡಿಕೆ ಶಿವಕುಮಾರ್ ಹೈಕಮಾಂಡ್ ಅನ್ನ ಭೇಟಿಯಾಗಿ ಮರಳುತ್ತಾರೆ ಅದಾದ ಬಳಿಕ ಡಿಕೆ ಶಿವಕುಮಾರ್ಗೆ ಒಂದಿಷ್ಟು ಭರವಸೆಗಳು ಹೈಕಮಾಂಡ್ ನಿಂದ ಸಿಕ್ಕಿದೆ ಆದ್ರೆ ರಾಜ್ಯದಲ್ಲಿ ನಡೀತಾ ಇರುವಂತದ್ದು ಏನು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಮೌನ ಹೆಚ್ಚಾಗಿ ಆವರಿಸಿಕೊಂಡಿದೆ ಒಂದೇ ಕಾರ್ಯಕ್ರಮದಲ್ಲಿದ್ರು ಸಹಿತ ಮಾತನಾಡಿಲ್ಲ ಅಕ್ಕಪಕ್ಕದಲ್ಲಿ ಕುಳಿತಿದ್ರು ಸಹಿತ ಸೈಲೆಂಟ್ ಆಗಿದ್ರು ಇನ್ನು ಇಂದು ಹಾವೇರಿಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ಸಹಿತ ಕೈ ಸರ್ಕಾರಕ್ಕೆ 1000 ದಿನವಾದ್ರೂ ಅಲ್ಲಿ ಆದ್ರೆ ಇಬ್ಬರು ಉಭಯ ನಾಯಕರು ಸೈಲೆಂಟ್ ಆಗಿದ್ದಾರೆ ಪವರ್ ಶೇರಿಂಗ್ ಆಗಿ ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನ ಮಾಡಿದ್ರು ಡಿಕೆ ಶಿವಕುಮಾರ್ ಡಿಕೆ ದಿಲ್ಲಿ ಟೂರ್ ಬಳಿಕ ಇದೀಗ ರಾಜ್ಯದಲ್ಲಿ ಸೀನ್ ಚೇಂಜ್ ಆಯ್ತಾ ಅನ್ನುವಂಥದ್ದು ಯಾಕಂದ್ರೆ 2 ದಿನದಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಮಾತನಾಡೇ ಇಲ್ಲ ಸತತವಾಗಿ ಹೇಳ್ತಾ ಬರ್ತಾ ಇದ್ರು ಸಿದ್ದರಾಮಯ್ಯ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ಒಂದಿಷ್ಟು ಅಗ್ರಿಮೆಂಟ್ಸ್ಗಳು ಒಳ ಅಗ್ರಿಮೆಂಟ್ಗಳು ಒಂದಿಷ್ಟು ಆಗಿದೆ ಅದ್ರ ತಕ್ಕಂತೆ ಮಾತಿಗೆ ತಕ್ಕಂತೆ ನಡೆದುಕೊಳ್ತಾರೆ ಸಿದ್ದರಾಮಯ್ಯ ಅನ್ನುವಂಥದ್ದು ಡಿಕೆ ಸುರೇಶ್ ಆಗಿರ್ಬೋದು ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು ಇಬ್ರು ಸಹಿತ ಸತತವಾಗಿ ಹೇಳ್ತಾನೆ ಬರ್ತಾ ಇದ್ರು ಆದ್ರೆ ಸಿದ್ದರಾಮಯ್ಯ ಮಾತ್ರ ಯಾವುದಕ್ಕೂ ಜಗ್ಗದೆ ಕುಗ್ಗದೆ ಈ ಬಾರಿ ಬಜೆಟ್ ಮಂಡನೆಯನ್ನ ನಾನೇ ಮಾಡೋದು ನಾನೇ ಒಂದು ಪೂರ್ತಿಯಾಗಿ ಅವಧಿಯನ್ನ ಪೂರೈಸ್ತೇನೆ ಸಿಎಂ ಆಗಿ 5 ವರ್ಷಗಳನ್ನ ನಾನೇ ಪೂರೈಸ್ತೇನೆ ಅನ್ನುವಂಥ ಒಂದಿಷ್ಟು ಹಠ ಮತ್ತು ಪಟ್ಟನ್ನ ಹಿಡಿದುಕೊಂಡು ಕೂತಿರುವಂಥದ್ದು ಎಲ್ಲರ ಕಣ್ಣಿಗೆ ಅಲ್ಲಿ ಕಾಣಿಸ್ತಾ ಇದೆ ಹೀಗಾಗಿ ಡಿಕೆ ಶಿವಕುಮಾರ್ ಸತತವಾದಂತಹ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದಾರೆ ಅದರಂತೆಯೇ ದಿಲ್ಲಿ ಟೂರ್ ಸಹಿತ ಇದೀಗ ಸಕ್ಸಸ್ ಅನ್ನ ಕೊಟ್ಟಿರುವಂಥದ್ದು ಡಿಕೆ ಶಿವಕುಮಾರ್ ಅವರಿಗೆ 2 ಬಾರಿ ದಿಲ್ಲಿಗೆ ಹೋಗ್ತಾರೆ ಹೈಕಮಾಂಡ್ನ ಮೀಟ್ ಮಾಡಬೇಕು ಅಂತ ಆದ್ರೆ 2 ಬಾರಿ ಸಹಿತ ಅವರ ಅಲ್ಲಿ ಫಲ ಏನಿದೆ ಅದು ಪ್ರತಿಫಲ ಅದು ಫಲಿಸೋದಿಲ್ಲ ಸೊ ಹಾಗಾಗಿ ಏನಾಗುತ್ತೆ ಮೊದಲೇ ಇದು ಲಾಸ್ಟ್ ಅಂತ ಈ ಬಾರಿನೂ ಕೂಡ ಅಲ್ಲಿ ಟ್ರಯಲ್ ಮಾಡ್ತಾರೆ ಆ ಒಂದು ಪ್ರಯತ್ನ ಏನಿದೆ ಅಲ್ಲಿ ಒಂದು ಇಷ್ಟು ಭರವಸೆಗಳು ಹೈಕಮಾಂಡ್ ಮುಖಾಂತರ ಡಿಕೆ ಶಿವಕುಮಾರ್ಗೆ ಸಿಗುತ್ತೆ ಆದ್ರೆ ಇದೀಗ ಏನು ಹಾವೇರಿಯಲ್ಲಿ ಸಮಾವೇಶ ನಡೀತಾ ಇದೆ ಇವತ್ತು ಸಮಾವೇಶ ಇರುವಂತದ್ದು ಒಂದೇ ವೇದಿಕೆಯಲ್ಲಿ ಕುಳಿತಿದ್ರು ಸಹಿತ ಇಬ್ರು ಒಬ್ಬರಿಗೊಬ್ರು ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಅವ್ರೇನೇ ಮಾತಾಡಿದ್ರು ನನಗೇನು ಇವರು ಏನೋ ಮಾತಾಡಿದ್ರು ನನಗೇನು ಅನ್ನುವಂಥ ರೀತಿಯಲ್ಲಿ ಇಬ್ರು ಸೈಲೆಂಟ್ ಆಗಿ ಇಬ್ಬರ ಮಧ್ಯೆ ಮೌನ ಆವರಿಸಿಕೊಂಡಿರುವಂಥದ್ದು ಏನಾದ್ರೂ ದಿಲ್ಲಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಈ ರೀತಿಯಾಗಿ ಭರವಸೆಯನ್ನ ಕೊಟ್ಟಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಸಿದ್ದರಾಮಯ್ಯ ಅವರು ಮೌನವಾಗಿದ್ದಾರಾ ಅಥವಾ ಏನಾದ್ರೂ ಬೇಸರವನ್ನ ತಂದು ಕೊಟ್ಟಿದ್ಯಾ ಇವರಿಗೆ ಅನ್ನುವಂಥದ್ದು ಮತ್ತೊಂದು ಕಡೆ ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸತತವಾಗಿ ಸಿಎಂ ಪಟ್ಟಕ್ಕಾಗಿ ಪ್ರಯತ್ನ ಪಡ್ತಾನೆ ಇರುವಂತದ್ದು ಸದ್ಯಕ್ಕೆ ಈ ಒಂದು ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಇಬ್ಬರ ಮಧ್ಯೆ ಆವರಿಸಿಕೊಂಡಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ದೀಪಾ ಇದೀಗ ಡಿಸಿಎಂ ಏನು ದಿಲ್ಲಿ ಟೂರ್ ಆದ ಬಳಿಕ ಹೈಕಮಾಂಡ್ ಇಂದ ಭರವಸೆ ಸಿಕ್ಕ ಬಳಿಕ ಇದೀಗ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಯಾವುದು ಸರಿ ಇಲ್ಲ ಅನ್ನುವಂಥದ್ದು ಯಾಕಂದ್ರೆ ಮೌನ ಸಾಕಷ್ಟು ಆವರಿಸಿಕೊಂಡಿರುವಂಥದ್ದು ಕಾಣಿಸ್ತಾ ಇದೆ ಏನೆಲ್ಲ ಅಪ್ಡೇಟ್ ಇದೆ ದೀಪಾ ಈ ಬಗ್ಗೆ ಲಲಿತಾ ಇದು ಈಗಲ್ಲ ಹಿಂದಿನಿಂದಲೂ ಅಂದ್ರೆ ಯಾವಾಗ ಸಿಎಂ ಪಟ್ಟಕ್ಕೆ ಏರ್ಲಿಲ್ಲ ಆಗಿಂದಲೂ ಕೂಡ ಎಲ್ಲವೂ ಸರಿ ಇಲ್ಲ ಅನ್ನುವಂತಹ ಕನ್ಫರ್ಮ್ ಆದ್ರೆ ಸರ್ಕಾರದ ವಿಚಾರವಾಗಿ ತಾವು ಜೊತೆಗಿಲ್ದೇ ಇದ್ರೆ ಸಮಸ್ಯೆ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಜೊತೆಗಿದ್ದುಕೊಂಡು ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಕೇವಲ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ಲಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲವೂ ಸರಿ ಇಲ್ಲ ಅನ್ನುವಂತಹ ಬಹಿರಂಗ ಆಗೋಯ್ತು ಅಂತಲ್ಲ
ಅವರು ಯಾವಾಗ ಪೋಸ್ಟ್ ವಾರ್ಗಳನ್ನ ಮಾಡ್ಕೊಂಡ್ರೋ ಆಗ್ಲೇ ಕನ್ಫರ್ಮ್ ಆಗಿತ್ತು ಎಲ್ಲವೂ ಇಬ್ಬರ ನಡುವೆ ಸರಿ ಇಲ್ಲ ಅನ್ನುವಂಥದ್ದು. ಇವತ್ತಿನ ಸಾಧನಾ ಸಮಾವೇಶದಲ್ಲೂ ಕೂಡ ಕೆಲ ಕಾಲ ಇಬ್ರು ಮಾತನಾಡದೆ ಕುಳಿತಿದ್ದಂತಹದ್ದು ಬಳಿಕ ಮಾತನಾಡುವಂತಹದ್ದೆಲ್ಲವೂ ಕೂಡ ಆಗೋಗಿದೆ. ನಿನ್ನೆಯೂ ಕೂಡ ಅಣೆಕಟ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಕೆಲ ಕಾಲ ಮಾತನಾಡದೆ ಇದ್ದಿದ್ದಂತಹದ್ದು, ಜೊತೆಗೆ ಬಳಿಕ ಮಾತನಾಡಿದಂತಹ ಘಟನೆಗಳು ಕೂಡ ನಡೆದೋಯ್ತು. ಆದ್ರೆ ಸರ್ಕಾರದ ಇಬ್ಬರು ಪ್ರಮುಖ ನಾಯಕರುಗಳು ಕುರ್ಚಿ ಕಿತ್ತಾಟವನ್ನ ಈ ರೀತಿಯಾಗಿ ಬಹಿರಂಗಪಡಿಸ್ತಾ ಇರುವಂತಹದ್ದು ರಾಜ್ಯದ ಜನತೆಯ ದುರಾದೃಷ್ಟ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು ಹೌದು ಇದೀಗ ಅಂದ್ರೆ ಒಂದಿಷ್ಟು ವಿಚಾರಗಳನ್ನ ಇಲ್ಲಿ ಪರಿಗಣಿಸ್ಕೊಳ್ಳೋದಾದ್ರೆ ದೀಪಾ, ಯಾಕಂದ್ರೆ ಈಗ DCM ಸತತವಾಗಿ ಅಲ್ಲಿ ಪ್ರಯತ್ನವನ್ನ ಮಾಡ್ತಾನೆ ಇದ್ರು. ಯಾಕಂದ್ರೆ ಪ್ರತಿ ಸತಿ ಹೇಳ್ತಾ ಇದ್ರು ಏನು CM ಭರವಸೆಯನ್ನ ಕೊಟ್ಟಿದ್ದಾರೆ, ನಮಗೇನು ಮಾತನ್ನ ಕೊಟ್ಟಿದ್ದಾರೆ ಮಾತಿಗೆ ತಕ್ಕ ಹಾಗೆ ನಡೆದುಕೊಳ್ಬೇಕು ಅಂತ. ಆದ್ರೆ ಅದೆಲ್ಲೋ ಆಗಿಲ್ಲ. ಸೊ ಹೀಗಾಗಿ ಹೈಕಮಾಂಡ್ ಮೊರೆ ಹೆಚ್ಚಾಗಿ ಹೋಗಿರುವಂತದ್ದು ಅಲ್ವಾ DCM? ವನಿತಾ, ಅದು ಸಹಜ ಪ್ರಕ್ರಿಯೆ ಅಲ್ವಾ? ಯಾಕಂತಂದ್ರೆ ಅವರು ಕೇಳಬೇಕಾಗಿದ್ದಂತಹದ್ದು, ತಮ್ಮ ಬೇಡಿಕೆ ಇಡಬೇಕಾಗಿದ್ದಂತಹದ್ದು ಹೈಕಮಾಂಡ್ ಮುಂದೆನೆ. ಸಿದ್ದರಾಮಯ್ಯ ಬಳಿ ಹೋಗಿ ನೀವು ಕುರ್ಚಿ ಬಿಟ್ಕೊಡ್ಬೇಕು ಅನ್ನುವಂತಹದ್ದನ್ನು ಕೇಳಿದ್ರೆ ಅದು ವ್ಯವಸ್ಥೆಯ ಮುನ್ನಡಿಯಾಗಿ ಬರೆಯುವಂತಹದ್ದು ಅಲ್ಲ, ಅಥವಾ ಅವರು ಅದನ್ನ ಕೇಳೋದಿಕ್ಕೂ ಕೂಡ ರೈಟ್ಸ್ ಕೂಡ ಇರೋದಿಲ್ಲ. ಯಾಕಂದ್ರೆ ಸೆಲೆಕ್ಟ್ ಮಾಡಿರುವಂತವ್ರು ಶಾಸಕರು, ಅದಕ್ಕೆ ಅನುಮತಿ ಕೊಟ್ಟಿರುವಂತವ್ರು ಹೈಕಮಾಂಡ್ ನಾಯಕರು. ಹಾಗಾಗಿ ಹೈಕಮಾಂಡ್ ಮುಂದೆ ಸಹಜವಾಗಿ ಹೋಗಿ ತಮ್ಮ ನೋವು ನಲಿವು ಕಷ್ಟ ಏನಿದೆ, ಕುರ್ಚಿಯ ವಿಚಾರ ಏನಿದೆ, ತಾವು ಪಕ್ಷಕ್ಕೆ ಏನ್ ಕೆಲಸ ಮಾಡಿದ್ದೇವೆ, ತಮ್ಮ ಶ್ರಮ ಎಷ್ಟಿದೆ ಅನ್ನುವಂಥದ್ದು ಎಲ್ಲವನ್ನೂ ಕೂಡ ಅವ್ರ ಮುಂದೆನೆ ತೆಗೆದುಕೊಂಡು ಹೋಗ್ಬೇಕೇ ಹೊರತು ಸಿದ್ದರಾಮಯ್ಯ ಮುಂದೆ ಅದನ್ನ ತೋರ್ಸೋದಾಗ್ಲಿ ಅಥವಾ ಅವ್ರ ಮುಂದೆ ಒತ್ತಡವನ್ನ ಹಾಕೋದಾಗ್ಲಿ ಅದು ಸಾಧ್ಯ ಆಗದೇ ಇರುವಂತಹ ಮಾತು. ತಾವೇನೇ ಮಾಡಿದ್ರು ಕೂಡ ಹೈಕಮಾಂಡ್ ನಿಂದ ಸಿದ್ದರಾಮಯ್ಯ ಅವರಿಗೆ ಹೇಳಿಸ್ಬೇಕೇ ಹೊರತು ಅದನ್ನ ನೇರವಾಗಿ ಯಾರೋ ಕಡೆಯಿಂದ ಸಿದ್ದರಾಮಯ್ಯ ಅವರಿಗೆ ಹೇಳ್ತಿದ್ರೆ ಅದು ಪ್ರಯೋಜನ ಆಗೋದಿಲ್ಲ ಅನ್ನುವಂತಹ ಸೂಕ್ಷ್ಮತೆಯು ಕೂಡ DK ಗೊತ್ತಿದೆ. ಹಾಗಾಗಿ ಸಹಜವಾಗಿ ಹೈಕಮಾಂಡ್ ಮುಂದೆ ಹೋಗುವಂತಹದ್ದು, ಅಲ್ಲಿ ಬೇಡಿಕೆ ಇಡುವಂತಹದ್ದು ಸದ್ಯಕ್ಕೆ ಸರ್ವೇ ಸಾಮಾನ್ಯ ಆಗಿದೆ DK ಶಿವಕುಮಾರ್ ಅವರ ವಿಚಾರದಲ್ಲಿ. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ.